ನಮಸ್ಕಾರ ಗುರು. ಇವತ್ತು ನಾವು ಒಂದು ಮಿಸ್ಟೀರಿಯಸ್ ಜಾಗಕ್ಕೆ ಹೊರಟಿದ್ದೀವಿ. ಯಾವ ಜಾಗ ಅಂತ ಆಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ, ಆದರೂ ಪರವಾಗಿಲ್ಲ ಹೇಳ್ತೀನಿ. ಈಗ ಹೊರಟಿರೋದು ಗುಣ ಕೇವ್ಗೆ. ನಾವು ನೈಟ್ 12:30 ಡಿಸೈಡ್ ಮಾಡಿದ್ದು. ಬೆಳಿಗ್ಗೆ 4 ಗಂಟೆಗೆ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ ಅಂದಿನ ತಂದೂರ್ ಬುಕ್ ಮಾಡಿ 5:30 ಬಿಟ್ವಾ. 5:30 5 ಗಂಟೆಗೆ ಅಲ್ಲಿ ಬಿಟ್ಟು ಬೆಂಗಳೂರು. ಬೆಳಿಗ್ಗೆ ಸೇಲಂ ಫುಲ್ಲು ರೋಡು ಟ್ರಾಫಿಕ್ಕಲ್ಲಿ. ಹೆಂಗ ಅನ್ಸ್ತೈತೆ ಕರಿಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಫುಲ್ಲು ಮಿಸ್ ತುಂಬಿಕೊಂಡಿದೆ. ವೋಲ್ವೋ S90 ರೋಡ್ ರೆಡಿ ಮಾಡ್ತಿರ್ಬೇಕು. ಒನ್ಮೆ ಮಾಡೋದು ಸಾಕಾದ ಕಾಣಿಸ್ತಾ ಐತೆ. ಫುಲ್ಲೇನು ಕಾಣಿಸ್ತಿಲ್ಲ. ಇಲ್ಲಿ ನೋಡು ಕಾಣಿಸ್ತಿಲ್ಲ. ನೋಡ ಬೆಟ್ಟ ಗುಡ್ಡ ಓಪನ್ ಮಾಡೋದು. ಟ್ರಾಫಿಕ್ ಮಾತ್ರ ಕಾಣಿಸುತ್ತೆ ಜನಕ್ಕೆ, ಇನ್ನೇನು ಕಾಣಲ್ಲ. ಸೇಲಮಲ್ಲಿ ಊಟ ಚೆನ್ನಾಗಿರುತ್ತೆ. ಕಾಶಿ ನಾನು ಹೋದ್ಸತಿ ಬಂದಿದ್ದಾಗ 2 ಕಡೆ ಊಟ ಕೊಡ್ಸಿದ್ರು. ಒಂದು ಸರಣ ಭವನ್, ಇನ್ನೊಂದು ಸರಣ ಭವನ್. ಈಗ ಸಾಕಾದಾಗ ವ್ಯೂ ಕಾಣಿಸುತ್ತೆ ನೋಡಿ. ವಾಟ್ ಎ ಬ್ಯೂಟಿಫುಲ್ ಲವ್, ಇಟ್ಸ್ ಎ ಮಿರಾಕಲ್ ಸೇಲಂ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಚಾನ್ಸ್ ಇಲ್ಲ. ಮುಂದೆ ಗಾಡಿ ಇರ್ಲಿಲ್ಲ ಅಂದಿದ್ರೆ ಮಸ್ತಾಗಿ ಕಾಣಿಸ್ತು. ಇಲ್ಲಿ ಕರಿ ಫ್ರೆಂಡ್ ಕ್ಲಾಸ್ ಇಂದ ಒಂಚೂರು ಜೋರ ಬರೋದು ಕಚ್ಕೊಂಡ್ಬಿಡ್ತೀನಿ. ನಾವು ಕಾಣಲ್ಲ. ಸೂಪರ್ ಕಾಣಿಸ್ತಾ ಇತ್ತು. ನಾವಿರುವುದೇ ನಿಮಗಾಗಿ, ನಾವಿರುವುದೇ ನಿಮಗಾಗಿ. ನೀವೇನಿಲ್ಲಿ ಇದೇ ವಾವ್ ಕಾರ್ಸಲ್ಲೇ ಬಂದಿದ್ದು. ಈಗ ನಾಷ್ಟ ಮಾಡೋಣ ಅಂತ. ಇನ್ನು ಸೇಲಂ 34 ಕಿಲೋಮೀಟ್ರ್ ಏನೋ ಇದೆ. ಈಗ ಬಾಯ್ಸ್ ಎಲ್ಲ ಇಡ್ಲಿ ದೋಸೆಗೆ ಬಂದಿದ್ದಾರೆ. ಸೂಪರ್ ದೋಸೆ. ಇಡ್ಲಿ ಸಿಂಗಲ್ ಇಡ್ಲಿ ದೋಸೆ ಹಾಕ್ತಾ ಇದ್ದಾರೆ. ದೋಸೆ ಫಸ್ಟ್ ಇಡ್ಲಿ ತಿನ್ಬಿಟ್ಟು ಆಮೇಲೆ ಲೆಟ್ಸ್ ಟೇಸ್ಟ್ ದ ದೋಸಾ. ಈರುಳ್ಳಿ ಅಪ್ಪಂ ತಿರುಪತಿ ಟಿಫನ್ ಸೆಂಟರಲ್ಲಿ ನಮ್ಮದು ಬೆಳಿಗ್ಗೆಯ ನಾಷ್ಟ. 8 ಗಂಟೆಗೇ ಅಲ್ಲೇ ಉಜ್ಜಿಲ್ಲ, ಹಂಗೆ ನಾಷ್ಟ. ವೆದರ್ ಮಾತ್ರ ಸೂಪರಾಗೈತೆ. ವೆದರ್ ಸೂಪರಾಗಿದೆ. ವೆದರ್ ಇದೇ ಕಾರಲ್ಲಿ ಬಂದಿರೋದು. ನಾಷ್ಟ ಮಾಡ್ಬೇಕಾರೆ ಸಿಗ್ತೀನಿ. ಇದೇ ಇಡ್ಲಿ ಚಟ್ನಿ 2 ಥರ. ಇದು ಟೊಮೊಟೊ ಕಾಯಿ ಚಟ್ನಿ. ಅನ್ನ ಸಾಂಬಾರು ತಿಂತಾ ಇದ್ದಾರೆ ಇಡ್ಲಿ ಜೊತೆ.
ಇವರು ಚಟ್ನಿನೇ ಡಿಪ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇಲ್ಲಿ ಸಪ್ರೇಟಾಗಿ ಈಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಸ್ಪೆಷಲ್ಲಾಗಿ ಮೊಟ್ಟೆ ದೋಸೆ ರೆಡಿ ಆಗ್ತಿದೆ. ಮೊಟ್ಟೆ ದೋಸೆ ಬರುತ್ತೆ ಈಗ. ಹೊಟ್ಟೆನೇ ತುಂಬೋಯ್ತಾ? ಇವರು ತಮಿಳ್ನಾಡಲ್ಲೂ ನಮ್ಮ ಕೆಂಗೇರಿ ಬೋರ್ಡ್ ಓಡಾಡ್ತೈತೆ. ಉಪ್ಕಾರ್ ಗ್ಯಾಲಕ್ಸಿದು 2300 ರೂಪಾಯಿ ಅಂತೆ ಸ್ಕ್ವೇರ್ ಫೀಟ್ ಅಡಿ. ಇದು ತಮಿಳ್ನಾಡು ಬಸ್ಸಲ್ಲಿ ಓಡಾಡ್ತಾ ಐತೆ. ಬ್ಯಾನರ್ ಕಾಣಿಸ್ತಾ ಐತೆ, ಝೂಮ್ ಮಾಡ್ತೀನಿ ರೀ. ಕಾಣಿಸ್ತಾ ಆಯ್ತಾ? ಸೇಲಂ ಟು ಬೆಂಗಳೂರು ಬಸ್ಸಿಲ್ಲಿ. ಓ, ಅದಕ್ಕೆ ಹಾಕಿರೋದು. ಬೆಂಗಳೂರು ಬಸ್ಸು ಅಂತ ನೋಡ್ಲಿ ಜನ ಅಂತ. ಆದ್ರೂ ಕೆಂಗೇರಿ ಎಲ್ಲ ಕಡೆ ಫೇಮಸ್. ಕನ್ನಡದಲ್ಲಿ ಇಲ್ವಲ್ಲ ಆದ್ರೆ ಬಂತು ಅಂದ್ರೆ ಸಾಕು. ಎಷ್ಟು ಹೊಳ್ದಾಡ್ತಾವ ನಾವು. ಆದ್ರೆ ತಮಿಳ್ನಾಡು ಬಸ್ಸಲ್ಲಿ ನಮ್ಮ ಕನ್ನಡದ್ರಲ್ಲೂ ಬರ್ತಾವ ನೋಡ. ಶಕಾಶಿ 2-3 ಇಲ್ಲಿಂದ ಸೇಲಂ 22 ಕಿಲೋಮೀಟರ್ಸ್ ಇದೆ. 113 ಕಿಲೋಮೀಟರ್ ಕರೂರ್, ಮಧುರೈ 239. ಟ್ರಾಫಿಕ್ ರೋಡಪ್ಪ, ಏನೇ ಆದ್ರು ಹೋಯ್ತಾನೆ ಇದೀವಿ. ರೋಡ್ ಸಕ್ಕದಾಗೈತೆ ಎಂದಿದ್ದು ನಾನು. ಹಿಂಗೆ ಆ ಕರು ಅಲ್ಲಿ ನೋಡಿದ್ರಲ್ಲ, ಕಾಡು, ರಿಸರ್ವ್ ಫಾರೆಸ್ಟ್ ಇನ್ನ ಚೆನ್ನಾಗಿತ್ತು. ಮುಂದೆ ದಿಂಡಿಗಲ್ಲಿಂದ ಚೆನ್ನಾಗೈತೆ ಫಾರೆಸ್ಟ್. ದಿಂಡಿಗಲ್ ಫುಲ್ ಫಾರೆಸ್ಟ್. ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ ನಿಂಗೆ ಅಮೆಝಾನ್ ಫಾರೆಸ್ಟ್. ಇಲ್ಲಿ ತಮಿಳ್ನಾಡು ಪೋಸ್ಟರ್ಗಳು ಇವೆಲ್ಲ. ಮದುವೆಗೂ ಈ ಥರ ಪೋಸ್ಟರ್ಗಳು ಹಾಕ್ಬಿಡ್ತಾರಪ್ಪ. ಯಾವುದು ನಮ್ಮ ರುಕ್ಕಮ್ಮ ಜಗದೀಶ್ ಅಣ್ಣನ ಮದುವೆಗೆ ಬಂದಿದ್ದು. ಇಲ್ಲಿಗಲ್ಲ, ಅದು ಆ ಕಡೆ ಸೇಲಂ ಅಂತೀನಿ. ಯಾವ್ದದು? ಕೃಷ್ಣಗಿರಿ ಅಲ್ಲ ಕಣ, ತಿರುಕೊಯ್ಲೂರು ಏನೋ ಐತೆ. ತಿರುವಣ್ಣಾಮಲೆಯಿಂದ ಮುಂದೆ. ಈ ರೋಡ್ 83 ಕಿಲೋಮೀಟ್ರ್. ನಾನು ಇಲ್ಲಿಗೆ ಬಂದಿದ್ದೀನಿ ಈ ರೋಡ್ಗೆ. ಕನ್ಯಾಕುಮಾರಿ ನೋಡಪ್ಪ 493 ಕಿಲೋಮೀಟ್ರು. ರಾಮೇಶ್ವರಿ ಅಲ್ಲಿ ಮಧುರೈ ಇದು ಇದರಿಂದ ಅದು ರಾಮೇಶ್ವರ ಇಲ್ಲಿ ಅಲ್ಲಿಂದ ಮಧುರೈ ಮೀನಾಕ್ಷಿ 183. ಮಧುರೈ ಮೀನಾಕ್ಷಿಯಿಂದ ರಾಮೇಶ್ವರಂ ಏನೋ 25 ಅಲ್ಲಿಂದ 210 ಕಿಲೋಮೀಟರ್ ರಾಮೇಶ್ವರಂ. ಈಗ ನಾವು ಹೋಗ್ತಾ ಇರೋದು ಫಸ್ಟ್ ಗುಣಾ ಕೇವ್. ಕಣ್ಣಲ್ಲಿ ಅಲ್ಲಿಂದ ನೋಡು ಗುಣಕೇತು ಇಂದ ಕೊಯಮತ್ತೂರಿಂದ ಊಟಿ ಟು ಗುಂಡ್ಲುಪೇಟೆ ಟು ಮೈಸೂರು ಟು ಮಂಡ್ಯ ಟು ಚನ್ನಪಟ್ಟಣ ಟು ಬೆಂಗಳೂರು ಟು ಮನೆ. ಒಂದು ವಿಷಯ ಏನು ಹೇಳು, ನಾನು ಮನೇಲಿ ಯಾರಿಗೂ ಹೇಳೇ ಇಲ್ಲ, ಹಂಗೆ ಬಂದಿರೋದು. ನೀವೆಲ್ಲ ಹೇಳ್ಬಿಟ್ಟು ಬಂದಿದ್ದೀರಾ. ನೀನ್ ಹೇಳ್ದೇನಾ? ಅವ್ರ ಅಮ್ಮನ ಎಬ್ರಿಸ್ಬಿಟ್ಟು ಹೇಳ್ಬಿಟ್ಟು ಬಂದ. ಅಮ್ಮ ಫೋನ್ ಮಾಡಿದ್ಮೇಲೆ ಒಂದು ಇದು ಮಾಡೋದ ಇರು. ನಾನು ಗುಂಡಂಗ್ ಮಾತ್ರ ಹೇಳ್ಬಿಟ್ಟು ಬಂದಿದ್ದು. ಗುಂಡ ಎದ್ದ ಹಿಂಗೋ, ಆಮೇಲೆ ಬಾಗ್ಲ ಹಾಕೊಂಬಿಟ್ಟ. ಯಪ್ಪ ಏನು ಹೋಗಿತಾರೋ ಏನೋ ಗೊತ್ತಿಲ್ಲ. ನೋಡೋದ ಫೋನ್ ಮಾಡಿದ್ಮೇಲೆ ಒಂದು ರಿಯಾಕ್ಷನ್ ಆಡಿಯೋ ಮಾತ್ರ ಕೇಳಿಸ್ತೀನಿ. ಎದ್ದಿರ್ಬೇಕು, ಗುಂಡ ಹೇಳಿರ್ತಾನೆ ಅನ್ಸುತ್ತೆ. ಎಲ್ಲಿಗೂ ಹೋಯ್ತಾ ಇದೀವಿ ಅಂತ ಗೊತ್ತಾದ್ರೆ ಇನ್ನ ನೆಗತ್ತಿದ್ದು ಎಲ್ಲಿಗೆ ಹೇಗೆ ಹೋಗಂತ. ನಾಷ್ಟ ಆದ್ಮೇಲೆ ಈಗ ಒಂದು ಸಣ್ಣ ಟೀ ಬ್ರೇಕ್ ತಗೊಂಡಿದೀವಿ. ಟೀ ಬ್ರೇಕ್, ಟೀ ಆ್ಯಂಡ್ ಕಾಫಿ, ಬೇಕ್ಸ್ ಆ್ಯಂಡ್ ಕೇಕ್ಸ್ ಅಲ್ಲಿ. ಬಾಯ್ಸ್ ಎಲ್ಲ ಫುಲ್ಲು ಸ್ಲೀಪಿ ಹೊಡಿತಾ ಇದ್ದಾರೆ. ನಮ್ಮ ಕಡೆ ಡ್ರೈವರ್ ಅಂದರೆ ಈಗ ಒಬ್ಬನೇ. ನನಗೆ ಅಷ್ಟೊಂದು ಓಡ್ಸೋಕ್ಕೆ ಬರಲ್ಲ, ಅದಕ್ಕೆ ನನಗೆ ಕೊಡಲ್ಲ. ಫುಲ್ಲೆಲ್ಲ ಪಾಚಿ ಮಾಡಿದ್ದಾರೆ.
ಫುಲ್. ಇನ್ನು 200 ಕಿಲೋಮೀಟರ್ ಇದೆ. ಈಗೆಲ್ಲ ಆಲ್ಮೋಸ್ಟ್ ನಮ್ಮ ಕನ್ನಡದವರೇ ಮಂಜುಮಲ್ ಬಾಯ್ಸಲ್ಲಿ ಫುಲ್ಲು ನೋಡಿದ್ದೀರಾ. ಈಗ ಇನ್ನೇನು ನೋಡೋದಿಲ್ಲ. ಹೋಗಿ ನಾವು ಹತ್ರದಿಂದ ಒಂದು ನೋಡಬೇಕು, ಅದೊಂದು ಫೀಲ್ ಮಾಡಬೇಕು ಅಂತ ಹೋಗ್ತಾ ಇರೋದು. ಗೊತ್ತಿಲ್ಲ, ಮನೆಗೆ ಹೋದರೆ ಪಕ್ಕ ಸರಿಯಾಗಿರೋ ಪೂಜೆಗಳಿದೆ ಮಾಡೋದ. ವಾವ್ಕಾಸ್ ಫ್ಯೂಚರ್. ಮುಂದೆ ಸಿಗೋಣ. ಅಲ್ಲಿ ಗಂಟ ಕಂಟಿನ್ಯೂ ಮಾಡಿ ನೋಡೋದನ್ನ ಮಿಸ್ ಮಾಡಬೇಡಿ. ಇನ್ನು ಮುಂದಕ್ಕೆ ಒಳ್ಳೆ ಮಜಾ ಇರುತ್ತೆ.